ರಾಜ್ಯದಲ್ಲಿ ಮುಂಗಾರು ಮಳೆ ದಿನದಿಂದ ದಿನಕ್ಕೆ ಚುರುಕುಗೊಳ್ತಾ ಇದೆ. ಎಲ್ಲೆಲ್ಲಿ ಮಳೆ ಅಬ್ಬರ ಹೇಗಿದೆ, ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ನೋಡ್ತಾ ಹೋಗೋಣ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಶೃಂಗೇರಿಯ ನೆಮ್ಮಾರು ಬಳಿ ನಿರಂತರ ಮಳೆಗೆ ಗುಡ್ಡ ಕುಸಿತವಾಗ್ತಾ ಇದೆ. ಶೃಂಗೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದಿಂದಾಗಿ ಸಂಚಾರ ಬಂದ್ ಆಗಿದೆ. ನೆಮ್ಮಾರು ಬಳಿ ಪದೇ ಪದೇ ಗುಡ್ಡ ಕುಸಿತಾ ಇರುವಂತಹದ್ದು ಸ್ಥಳೀಯರ ಆತಂಕವನ್ನ ಜಾಸ್ತಿ ಮಾಡ್ತಿದೆ. ಸ್ಥಳದಲ್ಲಿಯೇ ಮೊಕ್ಕಾಮೂಡಿದಾವೆ ಜೆಸಿಬಿಗಳು, ಜೊತೆಗೆ ಸಿಬ್ಬಂದಿಗಳು. ಮಣ್ಣು ಬೀಳ್ತಾ ಇದ್ದ ಹಾಗೇನೆ ಅದನ್ನು ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ವಾಹನ ಸವಾರರಿಗೆ ತೊಂದರೆ ಆಗದೇ ಇರುವ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸ್ಥಳೀಯ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಗುಡ್ಡ ಕುಸಿದು ಮಣ್ಣೆಲ್ಲ ಈಗ ರಸ್ತೆಗೆ ಬಂದು ಬೀಳ್ತಾ ಇದೆ. ಮರಗಳು, ಲೈಟ್ ಕಂಬಗಳು ಎಲ್ಲವೂ ಕೂಡ ದರಶಾಹಿ ಆಗ್ತಾ ಇದೆ. ಅವುಗಳನ್ನು ತೆರವುಗೊಳಿಸುವಂತಹ ಕಾರ್ಯ ತತ್ಕ್ಷಣಕ್ಕೂ ಕೂಡ ಆಗ್ತಾ ಇದೆ. ಇನ್ನು ಚಾರ್ಮಡಿ ಘಾಟು, ಕೊಟ್ಟಿಗೆಹಾರ ಸುತ್ತಮುತ್ತ ಕೂಡ ಭಾರೀ ಮಳೆ ಆಗ್ತಾ ಇದೆ. ರಣಮಳೆಗೆ ಶೃಂಗೇರಿಯ ಗಾಂಧಿ ಮೈದಾನ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಶೃಂಗೇರಿ ದೇಗುಲದ ಪಾರ್ಕಿಂಗ್ ಲಾಟ್ ಇದೆಯಲ್ಲ, ಅದು ಸಂಪೂರ್ಣವಾಗಿ ಮಳೆ ನೀರಿನಿಂದ ತುಂಬಿಕೊಂಡ್ಬಿಟ್ಟಿದೆ. ಚಾರ್ಮಡಿ ಘಾಟ್ನಲ್ಲಿ ವಾಹನ ಸವಾರರು ಪರದಾಟ ನಡೆಸಿದಂತಹ ಪ್ರಸಂಗ ನಡೆದಿದೆ. ಧಾರಾಕಾರ ಮಳೆಗೆ ಮಲೆನಾಡಿಗರ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಕಳೆದ 4-5 ದಿನಗಳಿಂದ ಅಂತೂ ಮಳೆ ಬಿಡುವೆ ಕೊಡ್ತಾ ಇಲ್ಲ. ಮೋಡಕ್ಕೆ ಕೂತು ಬಿದ್ದ ರೀತಿಯಲ್ಲಿ ಧೋ ಅಂಥೇಳಿ ಮಳೆ ಸುರಿತಾನೇ ಇದೆ. ಚಾರ್ಮಡಿ ಘಾಟು ಸೇರಿದಂತೆ ಹಲವು ಕಡೆಗಳಲ್ಲಿ, ಶೃಂಗೇರಿಯ ಹಲವು ಕಡೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಬಿಡುವು ಕೊಡದೇ ಇರುವಂತಹ ಮಳೆಯಿಂದ ಜನ ಹೈರಾಣಾಗಿದ್ದಾರೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗ್ತಾ ಇದೆ. ಬರೀ ಮಳೆ ಮಾತ್ರ ಆಗ್ತಾ ಇಲ್ಲ, ಅಬ್ಬರದ ಗಾಳಿ ಕೂಡ ಬೀಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿರಂತರ ಮಳೆಗೆ ಏನೆಲ್ಲ ಅನಾಹುತಗಳಾಗ್ತಾ ಇದೆ, ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ.